ಪಂಚಭುಜ ಸೇರಿಸ್ತಾರ. ಆಗ ನಿಮಗೆ ಏನು ಸಿಗ್ತದೆ ನೋಡಿ, ಚತುರ್ಭುಜ ಸಿಗುತ್ತೆ. ಚತುರ್ಭುಜ ಸಿಗುತ್ತೆ. ಆಗ ಎಂತ ಚತುರ್ಭುಜ ಆಗುತ್ತೆ? ಈಗ ಚತುರ್ಭುಜ ಅಂತೇನು ಅರ್ಥ ತಿಳ್ಕೊಂಡಿದ್ದೀವಿ. ಈಗ ಈ ಚತುರ್ಭುಜದಲ್ಲಿ ಎಷ್ಟು ಕೋಣೆಗಳಿವೆ? ಅದಕ್ಕೆ 4 ಕೋಣೆಗಳು. ಯಾವ್ಯಾವು? ಎ ಕೋನ, ಬಿ ಕೋನ, ಎ ಕೋನ ತಿಳಿಬಾರ್ದು. ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ. ಮುಂಬಾಗ ಮತ್ತೆ ಈಗ ನನ್ನ ಪ್ರಶ್ನೆ ಸಹಜವಾಗಿ ಬಂದಿದೆ. ನಾನು ಕೇಳ್ತಿದ್ದೇನೆ, ಈಗ ಅಭಿಮುಖ ಕೋನಗಳು ಉಂಟಾಗ್ತವೆ. ಎಷ್ಟು ಜೊತೆ ಅಭಿಮುಖ ಕೋನಗಳು ಉಂಟಾಗ್ತವೆ? ನಾವು ಹೇಳ್ತಾ ಇರೋದು ಎರಡು. ಕೂಡ ಈ ಚಿತ್ರದ ಆಧಾರದ ನಾವು ಹೇಳ್ಬೋದು. ಹೇಗೆಂದ್ರೆ ಯಾವುದು ಶೃಂಗ ಬಿಂದುಗಳು, ಬಿಂದಿಗೆ, ಬಿಂದು ಸಿ, ಬಿಂದು ಡಿ ಅಂತ 4 ಕೋನ ಬುಕ್ ಮಾಡಿದ್ವಿ. ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ. ಮತ್ತೆ ಹಾಗಿದ್ದ ನನ್ನ ಪ್ರಶ್ನೆ ಇಲ್ಲಿ ಅಭಿಮುಖ ಕೋನ ಹೇಳಿದಾಗ ಕೋನ ಎ ಪ್ಲಸ್ ಕೋನ ಸಿ ಅರ್ಥ ಮಾಡಿದಾಗ ಸೈದ್ಧಾಂತಿಕವಾಗಿ ಹೇಳ್ತೀರಾ. ನನ್ನ ಪ್ರಶ್ನೆ ಹೇಳಿರೋದು ಇದನ್ನ ಪ್ರಾಯೋಗಿಕವಾಗಿ ಅರ್ಥ ಮಾಡಿದಾಗ ಇದು ಮೊತ್ತ ಹೇಗೆ ಬರ್ತದೆ? ಈಗ ಕೋನ ನಾನು ಕೊಡ್ತೇನೆ. ಈಗ ಕೋನ ಅರ್ಥ ಮಾಡಿ ಅಂತ ಯಾರು ಅರ್ಥ ಮಾಡ್ತಾರೆ? ಕ್ಯಾಲ್ಕುಲೇಟ್ ಮಾಡಿ ನೋಡಿ ಬಿಟ್ರೆ ಅಲ್ಲಿ 4 ಶುದ್ಧ ಬಿಂದುಗಳಿದೆ. ಅಭಿಮುಖ ಕೋನ ಗೊತ್ತು ಮಾಡಿ. ಅಲ್ಲ ನೇರವಾಗಿತ್ತು. ಕೋನ ಡಿ ಏನಿದೆ? 100 ಡಿಗ್ರಿ ಇದೆ ಅಲ್ವಾ? ಕೋನ ಡಿ 100 ಡಿಗ್ರಿ ಇದೆ. ಕೋನ ಬಿ ಹೇಗಿರುತ್ತೆ? ಉಲ್ಟಾ ಇದೆ ಅಲ್ವಾ? ಎಷ್ಟಿದೆ ನೋಡು? 80 ಡಿಗ್ರಿ. ಮಕ್ಕಳ ಈಗ ಇವೆರಡು ಕೂಡಿದ ಎಂಟಕ್ಕೆ ಸಮ ಆಯಿತು? 180 ಡಿಗ್ರಿ. ಆದರೆ ಚಕ್ರೀಯ ಕ್ಷೇತ್ರಗಳಲ್ಲಿ ಅಭಿಮುಖ ಕೋನ
ಶೃಂಗಬಿಂದುವಿದೆ ಕೋನ ಎ ಎಷ್ಟಿದೆ ನಿರ್ದಿಷ್ಟ 90 ಇಲ್ಲ ಅದು 85 ಡಿಗ್ರಿ ಇದೆ. ಹಾಗಿದ್ದಾಗ ಕೋನ ಸಿ ಎಷ್ಟಿದೆ ನೋಡು 105 ಡಿಗ್ರಿ ಇದೆ ಅಲ್ಲ 105 ಅಲ್ಲ 95 ಡಿಗ್ರಿ ಇದೆ. ಸೊ ಇದು ಕೂಡ ಎಷ್ಟಾಗುತ್ತೆ 180 ಡಿಗ್ರಿ. ಅಂದ್ರೆ ಅಭಿಮುಖ ಕೋನಗಳ ಮೊತ್ತ ಎಷ್ಟಕ್ಕೆ ಸಮ ಆಗುತ್ತೆ 180 ಡಿಗ್ರಿ. ಇದರಿಂದ ನಾವು ಏನು ಹೇಳಕ್ಕೆ ಬರ್ಬೋದು ಚಕ್ರ ಚಕ್ರದಲ್ಲಿ ಅಭಿಮುಖ ಕೋನಗಳ ಮೊತ್ತ 180. ಆದ್ರೆ ನಾಲ್ಕು ಕೋನಗಳ ಮೊತ್ತ 180 ಸಮ. ಇವತ್ತು ಬರೋಣ ಈಗ ಗುಣಲಕ್ಷಣಗಳನ್ನ ಪಟ್ಟಿ ಮಾಡಿ ಅಂತ ಸಹಜವಾಗಿ ಏನಂದ್ರೆ ಪರೀಕ್ಷೆ ಬರುತ್ತೆ ಸರಿನಾ. ಇಲ್ಲಿ ಚಕ್ರ ಚತುರ್ಭುಜ ಅಂತಸ್ಥ ಚತುರ್ಭುಜ ಅಂತ ಹೇಳಿದ್ರೆ ಅದು ಚಕ್ರ ಚತುರ್ಭುಜ ಆಗುತ್ತೆ. ನಾಲ್ಕು ಕೋನಗಳ ಮೊತ್ತ 180 ಡಿಗ್ರಿ ಸಮ. ಅದಾದ್ಮೇಲೆ ಕೋನಗಳ ಮೊತ್ತ ಎಷ್ಟು ಸಮ ಆ 180 ಡಿಗ್ರಿ ಅಂತ ಹೇಳಿದ್ರೆ ವಾಕ್ಯದ ಉತ್ತರ ಹೇಳ್ಬೇಕಲ್ಲ. ಅಭಿಮುಖ ಕೋನ ಮೊತ್ತ 180 ಡಿಗ್ರಿ ಅಂತ ಭಾಷೆ ಕಲಿಸಿ ಕೇಳಿದೆ. 180 ಡಿಗ್ರಿ ಅಂತ ಹೇಳ್ತೀವಿ 90 ಡಿಗ್ರಿ ಪೂರಕ ಕೋನ ಅಂತ ಹೇಳಿ ಕೋನಗಳ ಮೊತ್ತ 7 ಕೋನಗಳ ಮೊತ್ತ 180 ಡಿಗ್ರಿ ಸಮ ಅಂತ ಕೋನಗಳು ಪರಿಪೂರಕ ಕೋನಗಳು ಅಥವಾ ಸರಳ ಕೋನ ಪೂರಕಗಳು ಅಂತ ಹೇಳ್ತೀವಿ. ಅಂದ್ರೆ 7 ಕೋನಗಳ ಮೊತ್ತ 180 ಡಿಗ್ರಿ ಸಮನಾಂತರವನ್ನ ಪರಿಪೂರಕ ಕೋನಗಳು ಅಂತ ಕರೀತಾರೆ. ಇಲ್ಲ ಉದಾಹರಣೆಗೆ ಇಲ್ಲಿ ಕೋನ ಎ 82 ಡಿಗ್ರಿ ಇದೆ. 82 ಡಿಗ್ರಿಯ ಪರಿಪೂರಕ ಕೋನ ಎಷ್ಟಾಯ್ತು 95 ಡಿಗ್ರಿ. ಅವೆರಡು ಕೂಡ ಎಷ್ಟು ಸಮ ಆಯ್ತು 180. ಅದನ್ನು ನಾವು ಪ್ರಮೇಯದ ರೂಪದಲ್ಲಿ ಹೇಳ್ತೀವಿ. ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳು ಸರಳ ಕೋನ ಪೂರಕಗಳಾಗಿರುತ್ತವೆ. ಹಾಗಿದ್ದಾಗ ಮಕ್ಕಳೇ ಹೀಗೆ ನೀವು ಒಂದು ಪ್ರಶ್ನೆ ಬರ್ಕೊಳ್ತೀವಿ ಕೆಲಸಕ್ಕೆ ಹಾಗೇನೆ ಬರೀತಾ ಬನ್ನಿ. ಪ್ರಶ್ನೆ ತಗೊಳ್ಳಿ. ಚಕ್ರೀಯ ಚತುರ್ಭುಜದ ಗುಣಲಕ್ಷಣಗಳನ್ನು ಹೀಗೆ ಪರೀಕ್ಷಿಸ್ತೇವೆ. ನಾವು ಕಪ್ಪು ಹಲಗೆಗಳು ಬರ್ತಕ್ಕಂಥ ಉತ್ತರ ಎರಡೂ ಕೂಡ ತಾಳೆ ಬಂದಿದೆ. ಆಗ ನಮಗೊಂದು ಉತ್ತರ ಸರಿಯಾಗಿದೆ. ಎಲ್ಲರೂ ಕೂಡ ಉತ್ತರವನ್ನು ಬಂದಿದ್ದೀರ ನಾವಾದರೂ ಕರೆಕ್ಟ್ ನಾಲ್ಕು ಗುಣಲಕ್ಷಣಗಳನ್ನು ಬರ್ತೀವಿ. ಸಹಜವಾಗಿ ಚಕ್ರೀಯ ಚತುರ್ಭುಜವು ಅಂತಸ್ಥ ಚತುರ್ಭುಜವಾಗಿದೆ. ವೃತ್ತದ ಪರಿಧಿಯ ಮೇಲೆ 4 ಶೃಂಗ ಬಿಂದುಗಳಿದ್ದರೆ ಅದು ಚಕ್ರೀಯ ಚತುರ್ಭುಜ ಆಗ್ತದೆ. 4 ಅಭಿಮುಖ ಕೋನಗಳ ಮೊತ್ತ ಸರಳ ಕೋನ ಪೂರಕಗಳಾಗಿರುತ್ತವೆ. ಇಲ್ಲಿ ಉತ್ತರ ಬರೆದಿರೋದು ಕ್ರಮ ಸರಿ ಇದೆ. ಸೊ ಎಲ್ಲರೂ ಕೂಡ ಇದೇ ರೀತಿಯ ಬರೆಯಲಿಕ್ಕೆ ಪ್ರಯತ್ನ ಮಾಡಬೇಕು. ಆಯ್ತಾ ಮಕ್ಕಳೇ? ಸರಿ ಎಲ್ಲರೂ ಕೂಡ ಬಂದಿದ್ದೀರ. ಈಗ ಗುಣಲಕ್ಷಣಗಳಿಗೆ 4 ಸೇರಿದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಅಂತ ಹೇಳಿ ಅಲ್ವಾ. ಸೊ ಹಾಗಿದ್ದಾಗ ಇದನ್ನು ಪ್ರಮಾಣದ ಹೇಳಿಕೆಯಲ್ಲಿ ಇದನ್ನು ಸಾಧನೆ ಮಾಡಬೇಕು. ಪರೀಕ್ಷಾ ಆಯ್ತಾ ದೃಷ್ಟಿಯಿಂದ ಸಾಕಷ್ಟು ಸಮಸ್ಯೆಗಳು ಪ್ರಮೇಯಗಳನ್ನು ಸಹಜ 4 ಅಂಕಗಳು ಕೇಳ್ತೇವೆ. ಹಾಗಿದ್ದಾಗ ಹೇಳಿಕೆ ಹೇಗಿರ್ತೇವೆ ಮತ್ತೆ ಬರ್ಕೊಳ್ಳಿ. ಪರೀಕ್ಷೆಯಲ್ಲಿ 4 ಅಂಕ ಕೇಳುವಂಥ ಒಂದು ಪ್ರಮೇಯ ನಿಮಗೆ 4 ಅಂಕಕ್ಕಿರ್ತಕ್ಕಂಥದ್ದು ಬಹಳ ಕಡಿಮೆ ಬರ್ಕೊಳ್ಳಿ. ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತವು ಸರಳ ಕೋನ ಪೂರಕಗಳಾಗಿರುತ್ತವೆ ಅಥವಾ 180 ಡಿಗ್ರಿಗೆ ಅಥವಾ ಪರಿಪೂರಕ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ. ಮೊದಲಿಗಾಗಲೇ ನಿಮಗೆ ಮೂಲ ಪರಿಕಲ್ಪನೆಯ ಜ್ಞಾನದೊಂದಿಗೆ ನಾವು ಶುರು ಮಾಡ್ತೀವಿ. ಆಗ ಈಗ ನಾನು ಹೇಳಿದ್ದೇನೆ ಬರ್ತಿದ್ದೇನೆ. ಈ ಹೇಳಿಕೆಯೂ ಕೂಡ
ಚರ್ಚೆ ಮಾಡಿದ್ವಿ. ಸರಳ ಕೋನ ಪೂರಕಗಳಲ್ಲಿ ಡಿಗ್ರಿಗೆ ಸಮಾನತೆ 180 ಡಿಗ್ರಿಗೆ ಸಮ. ಎಷ್ಟು ಕೋನಗಳ ಮೊತ್ತ 180 ಡಿಗ್ರಿ ಸಮಾನತೆ? 2 ಕೋನಗಳ ಮೊತ್ತ. ಅಂದರೆ ಆ 2 ಕೋನಗಳು ಯಾವುದು? ಪಾರ್ಶ್ವ ಕೋನ, ಅಭಿಮುಖ ಕೋನ. ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಸಮಾನತೆ ಸಾಧಿಸಬೇಕು. ಮಕ್ಕಳೇ, ಪ್ರಮೇಯ ಪರೀಕ್ಷಾ ದೃಶ್ಯದ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. 4 ಅನ್ನೋದು ಈ ಪ್ರಶ್ನೆ ಬರ್ತದೆ. ಈಗ ಹೇಳಿಕೆಯಲ್ಲಿ 7 ಭಾಗ ಮಾಡಬೇಕು. ಹೇಳಿಕೆಯನ್ನು 7 ಭಾಗ ಏನಂದ್ರೆ, ಒಂದು ದತ್ತಾಂಶ ಭಾಗ, ಇನ್ನೊಂದು ತೀರ್ಮಾನ ಭಾಗ, ಸಾಧನೆಯ ಭಾಗ. ಹೇಳಿಕೆ ಡಿವೈಡ್ ಮಾಡಬೇಕು. ಸಕ್ರಿಯ ಚತುರ್ಭುಜದಲ್ಲಿ ಇದೆ, ಸರಿನಾ? ಮಾತಾಡಬೇಕು, ಅದು ದತ್ತಾಂಶ. ಹಾಗಾದ್ರೆ ಒಂದು ಚಿತ್ರ ಆಗ್ತದೆ. ಹೇಗೆ? ಒಂದು ವೃತ್ತ ಇದೆ, ಆ ವೃತ್ತ ಕೆಲಸವಾಗಿ ನಿರ್ಮಾಣ ಮಾಡಬೇಕು. ಒಂದು ಸಕ್ರಿಯ ಚತುರ್ಭುಜ ಹೇಗೆ ಇದು ವೃತ್ತದ ಕೇಂದ್ರಬಿಂದು ಅಲ್ವಾ? ಈಗ ವೃತ್ತದ ನಿಶ್ಚಲ ಬಿಂದುವಿನಿಂದ ಒಂದು ವೃತ್ತವನ್ನು ರಚಿಸ್ತಾರೆ. ಕೇಂದ್ರ ಬಿಂದು ಹೆಸರು ಸೂಚಿಸುತ್ತದೆ ಓ ಅಂತ ಹೇಳ್ತಾರೆ. ಇನ್ನು ಎಷ್ಟು ಶುದ್ಧ ಬಿಂದುಗಳು ವೃತ್ತದ ಪರಿಧಿಯ ಮೇಲೆ ಇರಬೇಕು? 4 ಶುದ್ಧ ಬಿಂದುಗಳಿವೆ. ಇದು 1, ಇದು 2, ಇದು 2, ಇದು 3, ಇದು 4. ಕಾಣ್ತಾ ಇದೆಯಾ ಹುಡುಗ? ಕಾಣ್ತಾ ಇದೆಯಲ್ಲ? ಟೋಟಲಿ ಈ BCD ಭಾಗ ಇದೆಯಲ್ಲ, ಚುಕ್ಕಿಟ್ಟಿದ್ದೀನಲ್ಲ, ಈ ಭಾಗ ಇದನ್ನ ಒಂದು ಕಂಸ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆಲ್ಲ ಎ ಇಲ್ಲಿ ನಾವು ಜಾವವನ್ನು ಹೇಳಿದಾಗ ಇದಕ್ಕೆ ಕಂಸ ಯಾವುದು, ಕಂಸ ಯಾವುದು ಅಂತ ಗೊತ್ತಾಗ್ತದೆ. ಇದನ್ನು ಆನಂತರ ನಾವು ನೋಡೋಣ. ಮತ್ತೆ ಕಡೆ ಗಮನಿಸಿದೆ. ಈಗ ಒಂದು ನೋಡಿ, ಡೇಟಾ ಹೇಳ್ತಾ ಇದೆ ಸಕ್ರಿಯ ಚತುರ್ಭುಜದಲ್ಲಿ. ಸಕ್ರಿಯ ಚತುರ್ಭುಜದ ಕೇಂದ್ರ ಬಿಂದು ಯಾವುದು? ಕೇಂದ್ರ ಬಿಂದು ಯಾವುದು? ದತ್ತಾಂಶ ಭಾಗ. ಕೇಂದ್ರ ಬಿಂದುವಾದಾಗ ಸಕ್ರಿಯ ಚತುರ್ಭುಜವಾಗಿದೆ. ಬೋಟ್ ಎಷ್ಟ ಇದು ದತ್ತಾಂಶ ಆಯಿತು ಅಲ್ವಾ? ಈ ಚಕ್ರ ಚತುರ್ಭುಜ ಯಾವಾಗ ಆಗುತ್ತೆ? ಈ ಶೂನ್ಯ ಬಿಂದುಗಳನ್ನ ಸೇರಿಸಿ ಎಲ್ಲಿಗ ವೃತ್ತದ ಪರಿಧಿಯ ಮೇಲೆ ಶೂನ್ಯ ಬಿಂದುಗಳು ಕಾಣ್ತಿರಲ್ಲಪ್ಪ, ಆ ಎಲ್ಲ ಶೂನ್ಯ ಬಿಂದುಗಳು ಸೇರಿಸಿದಾಗ ಏನಾಯಿತು? ಇದು ಏನು ಸಿಗ್ತದೆ? ಒಂದು ABCD ಏನು ಸಿಗುತ್ತೆ? ಸಕ್ರಿಯ ಚತುರ್ಭುಜ ಸಿಗುತ್ತೆ ಅಲ್ವಾ? ಈಗ ABCD ಸಕ್ರಿಯ ಚತುರ್ಭುಜ ಅಂದಾಗ ಇಲ್ಲಿ ಸಕ್ರಿಯ ಚತುರ್ಭುಜ ಎಷ್ಟು ಭಾಗಗಳು ಇರ್ತವೆ? ಎಷ್ಟು ಭಾಗಗಳು ಇರ್ತವೆ? 4 ಭಾಗಗಳು ಇರ್ತವೆ. ಅವುಗಳನ್ನ ಸೇರಿಸಿ. ಸರಿ ಮಕ್ಕಳೇ, ಕಾಣ್ತಾ ಇದ್ದೀರಾ? ಈಗ ಅಲ್ವಾ? ಹೇಗೆ ಮಾಡಿದ್ದೀರಾ ನೋಡಿ? ಕೋನ ಎ ಮತ್ತು ಕೋನ ಸಿ, ಇನ್ನೊಂದು ಕೋನ ಬಿ, ಇನ್ನೊಂದು ಕೋನ ಡಿ ಅಲ್ವಾ? ಕಾಣ್ತಾ ಇದೆಯಾ ಮಕ್ಕಳೇ? ಗೊತ್ತಾಯ್ತಲ್ಲ? ಸೊ ಈಗ ನಾವು ಗುರುತಿರುವಂತಹ ಈ ಕೆಲಸ ನೋಡಿ ಮಕ್ಕಳೇ. ಇಲ್ಲಿ ಸಾಧನೆಯ ಭಾಗದಲ್ಲಿ ಅಭಿಮುಖ ಕೋನಗಳ ಮತ್ತು 180 ಡಿಗ್ರಿಗೆ ಸಮ ಅಂತ ಹೇಳ್ತೀವಿ. 180 ಡಿಗ್ರಿಗೆ ಸಮ ಅಂತ ಹೇಳಬೇಕಾದ್ರೆ ಇಲ್ಲಿ ಎ ಮತ್ತು ಸಿ ಅಭಿಮುಖ ಕೋನಗಳನ್ನು 3 ಅಕ್ಷರದಲ್ಲಿ ಇಡಿ. ಕೋನ BAD ಪ್ಲಸ್ ಕೋನ BCD. ಹಾಗೆ ಹೇಳ್ಬಾರ್ದು. ಮೊದಲನೇ ಜೊತೆ ಕೋನ BAD ಪ್ಲಸ್ ಇನ್ನೊಂದು ಕೋನ BCD. ಸೊ ಈ ಎರಡು ಅಭಿಮುಖ
ಓಕೆ. ವೃತ್ತದ ಪರಿಧಿಯ ಮೇಲಿನ ಒಂದು ಬಿಂದು ಮತ್ತು ಕೇಂದ್ರ ಬಿಂದುವಿಗೆ ಸೇರಿಸಿದಾಗ ಉಂಟಾಗುವ ರೇಖಾಚಿತ್ರವೇ ತ್ರಿಜ್ಯ. ಹಾಗಾದ್ರೆ ರೇಖಾ ತ್ರಿಜ್ಯಗಳು ಯಾವ್ಯಾವು? OB ಮತ್ತು OD. ಸೊ ಇಲ್ಲ, OB ಮತ್ತು OD ಅಂತ ಏನ್ ಮಾಡಿದ್ವಿ? OB ಮತ್ತು OD ಗಳನ್ನು ಸೇರಿಸಿದೆ ಅಲ್ವಾ? ಈಗ ನಾವು ಸಾಧನೆಯನ್ನು ಮಾಡ್ತಾ ಇರಬೇಕು. ಮಕ್ಕಳ ಸಾಧನೆ ನೋಡೋಣ. ವಿನಾಯಕ ಹೇಳಿದ ಸರ್, ಇಲ್ಲಿ 2 ಭುಜಗಳಿವೆ. ಆ 2 ಭುಜಗಳು OB ಮತ್ತು OD ಹಾಗಿದ್ದಾಗ ಇಲ್ಲಿ ಜಾಗರಿಸಿದರೆ ತಪ್ಪು. ನಾಲ್ಕು ಜಾಗರಿಸಿದರೆ ವೃತ್ತದ ಪರಿಧಿಯ ಮೇಲೆ 2 ವೃತ್ತದ ಬಿಂದುಗಳನ್ನು ಸೇರಿಸಿದಾಗ ಕೇಂದ್ರ ಬಿಂದು ಹೊರತುಪಡಿಸಿ ಸೇರಿಸಿದಾಗ ಉಂಟಾಗುತ್ತವೆ ಜ್ಯ. ಅವು ಯಾವ್ಯಾವು? ನೋಡಿ ಮತ್ತೆ ಒಂದೊಂದು ಮಾವುಗಳಿಂದ ಬರೆಯಿರಿ. ಸರಿ ಹೇಳಿ. ಸಿಡಿ ಮತ್ತು ಸಿಡಿ 4 ಜಾಗಗಳು ಉಂಟಾಗ್ತವೆ. ಹಲೋ ಮಕ್ಕಳೇ, ಈಗ ನೋಡಿ ಮಕ್ಕಳೇ, ಹಿಂದಿನ ಪ್ರಮೇಯದಲ್ಲಿ ಹಾಕಿದ್ದೀರಾ. ಕೋನ BOD ಅನ್ನೋದು ಕೇಂದ್ರ ಕೋನ. ಕೋನ BAD ಪರಿಧಿ ಕೋನ. ಸೊ ಪರಿಧಿ ಕೋನ ಯಾವತ್ತೂ ಕೂಡ ಕೇಂದ್ರ ಕೋನದ 7 ಸರಿ. ಕೇಂದ್ರ ಕೋನ ಪರಿಧಿ ಕೋನ 7 ಅದೇ ಪರಿಧಿ ಕೋನ ಕೇಂದ್ರ ಕೋನಕ್ಕೆ 6 ಅರ್ಥ ಆಯ್ತಾ ಮಕ್ಕಳೇ? ಅರ್ಥ ಆಗ್ತಿದ್ಯಾ? ಈಗ ನಾವು ಇದೇ ಸಾಧ್ಯ ಮಾಡಬೇಕಾದ್ರೆ ಈ ಕಡೆ ಗಮನಿಸಿ. ಇಲ್ಲಿ ಮತ್ತೆ ಕೇಳಿಸ್ಕೊಳ್ಳಿ. ಇಲ್ಲಿ ಉಂಟಾಗ್ತಕ್ಕಂಥ ಪರಿಧಿ ಕೋನ ಯಾವುದು? ಕೋನ BAD. ಪರಿಧಿ ಕೋನ ಕೇಂದ್ರ ಕೋನ ಎಷ್ಟಿರುತ್ತೆ? ಅದರ ಅರ್ಧದಷ್ಟಿರುತ್ತೆ. ಅರ್ಧ ಅಂತ ಕಡೆ ಕೇಳಿದ್ಯಾ? ಹಾಫ್ ಬಿಟ್ಟು ಶೇರ್ನೆ ಒಂದು. ಈಗ ಕೇಂದ್ರ ಕೋನ ಎಷ್ಟು? ಕೋನ BOD ಅಂದ್ರೆ ಕೋನ BAD is equal to ಕೋನ half BOD. ಅಂದ್ರೆ ಪರಿಧಿ ಕೋನ ಕೇಂದ್ರ ಕೋನದ ಅರ್ಧದಷ್ಟು ಇರುತ್ತದೆ. ಇದನ್ನ ನಾವು ಒಂದು ಅಂತ ಇಟ್ಕೊಳ್ಳೋಣ ಸಮೀಕರಣ. ಈಗ ಇಲ್ಲಿ ಕೋನ A ಘಾತವಾಗಿರ್ತಕ್ಕಂಥ ಇನ್ನೊಂದು ಕೋನ ಯಾವುದು? C. ಇಲ್ಲಿ ಉಂಟಾಗ್ತಕ್ಕಂಥ ಪ್ರತಿ ಕೋನ ಕೋನ BCD. ನಾನು ಕೇಳ್ತೀನಿ ಪ್ರತಿ ಕೋನ ಅಷ್ಟೇ. ಶುದ್ಧ ಬಿಂದು A ಘಾತವಾಗಿರ್ತಕ್ಕಂಥ ಪ್ರತಿ ಕೋನ ಒಂದು AD. ಏನು ತಿಳಿದೆ? ಕೋನ BCD. ಮತ್ತೆ ವೃತ್ತದಲ್ಲಿ ಉಂಟಾಗ್ತಕ್ಕಂಥ ಪೂರ್ಣ ಕೋನ ಅರ್ಧ ಎಷ್ಟಿರುತ್ತೆ? ಇವತ್ತು ಕೂಡ ಈ ಪೂರ್ಣ ಕೋನ ಎಷ್ಟಿರುತ್ತೆ? ವೃತ್ತದ ಪೂರ್ಣ ಕೋನ ಕೇಂದ್ರ ಬಿಂದುವಿಗೆ ಉಂಟಾಗ್ತದೆ 360 ಡಿಗ್ರಿ ಉಂಟಾಗ್ತದೆ. ಇಲ್ಲಿ ನಾವೆಲ್ಲ ಒಂದು ಕೋನ ಬಿಟ್ಟು ಮಾಡ್ತಿದ್ದೇವೆ. ಹೇಗೆ? ಕೋನ BAD ಇಟ್ಬಿಟ್ಟು ಆಗ BOD ಅಂತ ಹೇಳಿದೆ. ಸೊ ಇನ್ನೊಂದು ಕೋನ ಏನಂತ ಇದ್ರಿ? ಕೋನ BCD. ಅವಾಗ ಇದೆಂತ ಕೋನ ಆಗುತ್ತೆ? ಸರಳಾರ್ಜಿತ ಕೋನ ಆಗಿರುತ್ತೆ. ಅಂದ್ರೆ ಸರಳಾರ್ಜಿತ ಕೋನ ಏನಾಗಿರುತ್ತೆ? 180 ಡಿಗ್ರಿಗಿಂತ ಹೆಚ್ಚು, 270 ಡಿಗ್ರಿಗಿಂತ ಕಡಿಮೆ ಇರುತ್ತೆ, ಮತ್ತು 360 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಹಾಗಿದ್ದಾಗ ಇದನ್ನು ಬರೆಯುವಾಗ ಹಾಫ್ ಆಫ್ ಸರಳಾರ್ಜಿತ ಕೋನ ಅಂದ್ರೆ ಮತ್ತೆ ಈ ಇದನ್ನ ನಾನು 7 ಅಂತ ತಗೊಳ್ತೇನೆ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಇಲ್ಲಿ 2 ಸಮೀಕರಣಗಳಿದೆ. ಅವೆರಡನ್ನು ಕೂಡ
ಆರಂಭದ ಪರೀಕ್ಷೆ ಹೇಳ್ತಾ ಇದ್ದೀವಿ. ಪರೀಕ್ಷಾ ಬಹಳ ಪ್ರಮೇಯ. ಸೊ ಈ ರೀತಿ ಸಾಧನೆ ಮಾಡ್ತಾ ಬನ್ನಿ. ಜೊತೆಗೆ ಈಗ ನಾವು ಈ ಪ್ರಮೇಯಗಳನ್ನ ಆಧರಿಸಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಮೊದಲ ಪ್ರಶ್ನೆ ಹೇಗಿದೆ, ಚಿತ್ರದಲ್ಲಿ ಎಕ್ಸ್ಟ್ರಾ ಬೆಲೆಯನ್ನು ಕಂಡಿದ್ದೀರಿ ಅಲ್ವಾ? ನೋಡಿ ಮತ್ತೆ ಇಲ್ಲಿ ಅಗತ್ಯ ನಾನು ಶೂನ್ಯ ಹೆಸರು ಕೊಟ್ಟಿಲ್ಲ. ಇಲ್ಲಿ ಅಗತ್ಯ ಮತ್ತು ಎಕ್ಸ್ ಅಂತ ಸೂಚಿಸಿದ್ದೀರಿ. ಆ ಎಕ್ಸ್ಟ್ರಾ ಬೆಲೆ ಕಂಡಿದ್ದೀರಿ. ನೂರಿಪ್ಪತ್ತು ನಿಜ. ಹೇಗೆ? ನೋಡಿ ಚಿತ್ರದ ಸಹಾಯದಿಂದ ಕೋನ ಎಬಿಸಿ ಇದಕ್ಕೆ ಕೋನ ಇದೆ. ಯಾಕೆ ಊಟ ಇದೆ? ವೆರಿ ಗುಡ್ ಆನ್ಸರ್. ಪರದೆ ಕೋನ ಕಂಡುಹಿಡಿಯಬೇಕು. ಪರದೆ ಕೋನ ಕಂಡುಹಿಡಿಯಬೇಕು ನಿಜ. ಪರದೆ ಕೋನ ಕಂಡುಹಿಡಿಯಬೇಕಂದ್ರೆ ಬೇರೆ ಕೋನ ಯಾವುದಿದೆ? ಕೋನ ಯಾವುದು? ಕೋನ ಯೋಸಿ. ಕೋನ ಎಒಸಿ ನಿಜ ಬೇಕಂದ್ರೆ ಎಸ್ ಮೂರು ತ್ರಿಜ್ಯಗಳಿದ್ದಾವೆ. ಓ ಎ ಓ ಬಿ ಓ ಸಿ. ಸೊ ಮೂರು ತ್ರಿಜ್ಯಗಳು ಉಂಟಾದರೆ ಕೋನ ಎ ಓ ಸಿ ಎಷ್ಟು ಕೋನಗಳು ಉಂಟು ಮಾಡುತ್ತೆ? 7 ಕೋನಗಳು ಉಂಟು ಮಾಡುತ್ತೆ. ದಟ್ ಈಸ್ ಕೋನ ಎ ಓ ಸಿ ಈಸ್ ಈಕ್ವಲ್ ಟು 1 ಎ ಓ ಬಿ.